ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದಡೆ ಇದ ಕಂಡು ಬೆರ್ರಗಾದೆ. ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದೆಡೆ ಇದ ಕಂಡು ಬೆರ್ರಗಾದೆ. ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದಡೆ ಇದ ಕಂಡು ಬೆರ್ರಗಾದೆ. ಗುಹೇಶ್ವರ. ಈ ವಚನವು ಸಾಮಾನ್ಯ ಅರ್ಥಕ್ಕೆ ಸಿಗದ ರೂಪಕಗಳ ಮೂಲಕ ಅಧ್ಯಾತ್ಮದ ಅತ್ಯುನ್ನತ ಸ್ಥಿತಿಯನ್ನು ವಿವರಿಸುವ ಅದ್ಭುತ ಕೃತಿ. ಇದರ ಆಳವಾದ ಮತ್ತು ತತ್ವಬದ್ಧ ವಿವರಣೆ ಇಲ್ಲಿದೆ. ವಚನದ ಹಿನ್ನೆಲೆ ಮತ್ತು ಶೈಲಿ. ಇದು ಒಂದು ಬೆಡಗಿನ ವಚನ. ಬೆಡಗಿನ ವಚನಗಳೆಂದರೆ ಮೇಲ್ನೋಟಕ್ಕೆ ಅಸಾಧ್ಯವೆಂದು ತೋರುವ ಸಾಲುಗಳ ಮೂಲಕ ಗೂಢವಾದ ಆಧ್ಯಾತ್ಮಿಕ ಸತ್ಯಗಳನ್ನು ಅಡಗಿಸಿಡುವ ಕಾವ್ಯ ಪ್ರಕಾರ. ಇಲ್ಲಿ ಹುಲಿ, ಹುಲ್ಲೆ, ರಕ್ಕಸಿ ಮತ್ತು ಜವ ಅಂದರೆ ಯಮ ಕೇವಲ ಪ್ರಾಣಿ ಅಥವಾ ವ್ಯಕ್ತಿಗಳಲ್ಲ, ಅವು ನಮ್ಮ ಇಂದ್ರಿಯ ಮತ್ತು ಗುಣಗಳ ಸಂಕೇತಗಳು. ಹುಲಿಯ ಬೆನ್ನಿನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದಡೆ. ರೂಪಕ. ಇಲ್ಲಿ ಹುಲಿ ಎಂಬುದು ಹಸಿವು ಅಥವಾ ಕ್ರೂರವಾದ ಇಂದ್ರಿಯಗಳ ಸಂಕೇತ. ಹುಲ್ಲೆ ಅಂದರೆ ಜಿಂಕೆ ಎಂಬುದು ಅತ್ಯಂತ ಸೌಮ್ಯವಾದ ಮತ್ತು ಚಂಚಲವಾದ ಜೀವ ಅಥವಾ ಮನಸ್ಸಿನ ಸಂಕೇತ. ಒಳಾರ್ಥ. ಕಾಮ, ಕ್ರೋಧಾದಿಗಳಿಂದ ತುಂಬಿದ ದೇಹವೆಂಬ ಹುಲಿಯ ಮೇಲೆ ಜೀವವೆಂಬ ಜಿಂಕೆ ನಿರಾಯಾಸವಾಗಿ ಸಂಚರಿಸಿ ಬಂದಿದೆ ಎಂದರೆ ಮನುಷ್ಯನು ತನ್ನ ಇಂದ್ರಿಯಗಳನ್ನು ಗೆದ್ದಿದ್ದಾನೆ ಎಂದರ್ಥ. ಇಂದ್ರಿಯಗಳು ಜಾಗೃತವಾಗಿದ್ದರೂ ಅವು ಆತ್ಮಕ್ಕೆ ಯಾವುದೇ ಹಾನಿ ಮಾಡದ ಸ್ಥಿತಿಯನ್ನು ಕಂಡು ಅಲ್ಲಮಪ್ರಭುಗಳು ಬೆರಗಾಗಿದ್ದಾರೆ. ರಕ್ಕಸಿಯ ಮನೆಗೆ ಹೋಗಿ ನಿದ್ರೆಗೈದು ಬಂದೆನೆಂದೆಡೆ. ರೂಪಕ. ರಕ್ಕಸಿ ಎಂಬುದು ಇಲ್ಲಿ ಮಾಯೆಯ ಸಂಕೇತ. ಮಾಯೆ ಮನುಷ್ಯನನ್ನು ಸದಾ ಮೋಹಕ್ಕೆ ತಳ್ಳುತ್ತದೆ. ಒಳಾರ್ಥ. ಮಾಯೆ ಎಂಬ ರಕ್ಕಸಿಯ ಮನೆಯಲ್ಲಿದ್ದರೂ ಅಂದರೆ ಸಂಸಾರದಲ್ಲಿದ್ದರೂ ಅವಳಿಗೆ ಸಿಲುಕದೆ ನಿದ್ರೆಗೈದು ಅಂದರೆ ಪ್ರಶಾಂತವಾಗಿ ಮೋಹಮುಕ್ತನಾಗಿ ಬರುವುದು ಅಸಾಧ್ಯದ ಮಾತು. ಒಬ್ಬ ಯೋಗಿಯು ಈ ಜಗತ್ತಿನ ಮಾಯೆಯ ನಡುವೆಯೂ ಹೇಗೆ ಅವಿಕಾರಿಯಾಗಿ ಇರಬಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದಡೆ. ರೂಪಕ. ಜವ ಎಂದರೆ ಯಮ ಅಥವಾ ಮೃತ್ಯು. ಸಾಯದೆ ಬದುಕುವುದು ಎಂದರೆ ಜನನ ಮರಣಗಳ ಚಕ್ರದಿಂದ ಮುಕ್ತಿ ಪಡೆಯುವುದು. ಒಳಾರ್ಥ. ಯಮ ಎಂದರೆ ಕಾಲ. ಕಾಲಕ್ಕೆ ಸಿಗದವನು ಯಾರೂ ಇಲ್ಲ. ಆದರೆ ಯಾವ ಸಾಧಕನು ತನ್ನನ್ನು ತಾನು ಪರಮಾತ್ಮನಲ್ಲಿ ಅರ್ಪಿಸಿಕೊಂಡು ಜೀವನ್ಮುಕ್ತನಾಗುತ್ತಾನೋ ಅವನು ಮೃತ್ಯುವಿನ ಭಯದಿಂದ ಆಚೆ ಇರುತ್ತಾನೆ. ದೇಹ ಮಣ್ಣಾದರೂ ಆತ್ಮಕ್ಕೆ ಸಾವಿಲ್ಲ ಎಂಬ ಅರಿವನ್ನು ಪಡೆದವನು ಜವನ ಮನೆಯಿಂದ ಗೆದ್ದು ಬಂದವನು. ತಾತ್ಪರ್ಯ ಮತ್ತು ದರ್ಶನ. ಈ ವಚನದ ಮೂಲಕ ಅಲ್ಲಮಪ್ರಭುಗಳು ಜೀವನ್ಮುಕ್ತನ ಸ್ಥಿತಿಯನ್ನು ವಿವರಿಸುತ್ತಿದ್ದಾರೆ. ಸಮಾಜದಲ್ಲಿ ಅಥವಾ ದೇಹದಲ್ಲಿ ಇರುವಾಗ ನಮಗೆ ಎದುರಾಗುವ ಭಯ ಹುಲಿ, ಮೋಹ ರಕ್ಕಸಿ ಮತ್ತು ಮೃತ್ಯು ಜವ ಇವೆಲ್ಲವನ್ನು ಒಬ್ಬ ಸಾಧಕನು ತನ್ನ ಜ್ಞಾನದ ಬಲದಿಂದ ಗೆಲ್ಲಬಹುದು. ಈ ಸಾಧನೆಯು ಅತ್ಯಂತ ಕಠಿಣವಾದುದು. ಆದ್ದರಿಂದಲೇ ಅಲ್ಲಮಪ್ರಭುಗಳು ಪ್ರತಿಯೊಂದು ಸಾಲಿನಲ್ಲೂ ಇದ ಕಂಡು ಬೆರಗಾದೆ ಎನ್ನುತ್ತಾರೆ. ಮುಖ್ಯ ಸಂದೇಶ. ನಾವು ಸಂಸಾರದಲ್ಲಿದ್ದರೂ ತಾವರೆ ಎಲೆಯ ಮೇಲಿನ ನೀರಿನಂತೆ ಇರಬೇಕು. ಮಾಯೆ ಮತ್ತು ಇಂದ್ರಿಯಗಳ ನಡುವೆಯೇ ಇದ್ದು ಅವುಗಳನ್ನು ನಿಯಂತ್ರಿಸುವುದೇ ನಿಜವಾದ ಶಿವಯೋಗ.